ಹೇಗಿದ್ದಾಳೆ ನನ್ನ ಹೆಂಡತಿ? ಅರುಣ ಹೇಗಿದ್ದಾಳೆ? ಶೀ ಇಸ್ ಆಲ್ ರೈಟ್. ಸ್ವಲ್ಪ ರೆಸ್ಟ್ ಅದಕ್ಕೂ ಅಷ್ಟೇ. ಡಾಕ್ಟರ್, ಭಯ ಏನೂ ಇಲ್ಲ ತಾನೆ? ಏನಿಲ್ಲ, ಭಯ ಇರೋದು ಅವಳಿಗಲ್ಲ, ನಿನಗೆ. ದಾರಿ ಬಿಡಪ್ಪ, ನಾನ್ ಸ್ವಲ್ಪ ಅರುಣನ್ ನೋಡ್ಬೇಕು. ಮಿಸ್ಟರ್ ಕ್ಯಾತ್ಮಾನಹಳ್ಳಿ ಕೃಷ್ಣಪ್ಪ, ಇದು ನನ್ನ ಮನೆ. ಅರುಣ ನನ್ನ ಹೆಂಡತಿ. ಅವಳ ಮೇಲೆ ನನಗಿಲ್ದಿರೋ ಅಕ್ರೆ ನಿನಗೇನು? ಅರುಣ ನನ್ ತಂಗಿ ಮಗಳು ಕಣಪ್ಪ. ತಂಗಿ ಮಗಳು ನೋಡೋದಕ್ಕೆ ತಂಗಿ ಮನೇಲೆ ಪರ್ಮನೆಂಟ್ ಆಗಿ ತಂಗ್ಬೇಕಾಗಿಲ್ಲ. ನಿಮಗ್ ನೋಡ್ಬೇಕು ಅನ್ಸ್ದಾಗ ಬನ್ನಿ, ನೋಡಿ ಹೋಗಿ. ಆಗ ನಿಮಗೂ ಮರ್ಯಾದೆ ಇರುತ್ತೆ, ನಮಗೂ ವಿಶ್ವಾಸ ಇರುತ್ತೆ. ನಮ್ಮನ್ನೇ ಹೋಗಿ ಅಂತೇನೋ ಕೇಳಿ ಕೇಳಿ ನಿಮ್ಮಪ್ಪ. ನಮ್ಮಪ್ಪನ ಸುದ್ದಿ ಎತ್ತೇನೋ 420. ನಿಮ್ ತಾತನ ಸುದ್ದಿನೂ ತಿನ್ಕಣಲ್ಲ 840. ವಿಶ್ವ, ಹೇಗಿದ್ರು ನನ್ನ ಹತ್ರ ಲೈಸೆನ್ಸ್ ಇದೆ. ಆತ್ಮರಕ್ಷಣೆಗೋಸ್ಕರ ಇದನ್ನು ಉಪಯೋಗಿಸ್ತೆ ಅಂತ ಸುಲಭವಾಗಿ ನೀನ್ ರಿಪೇರಿ ಮಾಡಬಹುದು. ವಿಶ್ವ, ನಡಿಯಪ್ಪ ಮನ್ಗೋಗೋಣ. ದೇವ್ರು ನಮ್ಗೇನಯ್ಯ ಕಡಿಮೆ ಮಾಡಿದಾನೆ. ಇಲ್ಲಿದ್ದಿ ತಿರ್ಬೋಕಿ ಕೈಲಿ ಯಾಕಪ್ಪ ನಾವು ಮಾತು ಕೇಳ್ಬೇಕು? ಈ ಸ್ಥಿತಿಲಿ ಆಗುಳ ಮಾಡ್ಕೊಂಡ್ ತಪ್ಪು ಅನುಭವಿಸ್ಲಿ, ನಾವೇನಪ್ಪ ಮಾಡಕ್ಕಾಗುತ್ತೆ? ಅಯ್ಯ ದೊಡ್ಡ ಮನುಷ್ಯ, ನಾವು ಹೋಗ್ತೀವಿ. ನೀನ್ ಈ ಮನೆಯಲ್ಲಿ ಇದ್ದುಕೊಂಡು ಏನ್ ಬೇಕಾದ್ರೂ ಮಾಡ್ಕೋ. ಆದ್ರೆ ನನ್ ತಂಗಿ ಆ ಅರುಣ ಅವ್ರನ್ನ ಮಾತ್ರ ಬೀದಿ ಪಾಲ್ ಮಾಡ್ಬೇಡಪ್ಪ. ನಾನಿಷ್ಟೇ ನಿನ್ ಕೇಳ್ಕೊಳ್ಳೋದು. ಬಾಪ್ಪ ವಿಶ್ವ, ಮನುಷ್ಯನಿಗೆ ಮಾನ ದೊಡ್ಡದು. ಬಾ. ಅಪ್ಪ ಸಾಯೋದ್ರ ಬದಲು ನಾನಾದ್ರೂ ಸತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಾಯ್ಬೇಕಾದಳು ನೀನಲ್ಲಮ್ಮ, ನಾನು. ನೀನಿನ್ನು ಬಾಳಿ ಬದುಕಬೇಕಾದಳು. ನನ್ನ ಬಾಳು ಬದುಕು ಎಲ್ಲ ಮುಗಿದೋಯ್ತಲ್ಲಮ್ಮ, ಇನ್ನೇನಿದೆ? ಅಲ್ಲ, ನಾನು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನೋಡು, ನಾನಿನ್ ತಾಯಿ. ನಿಜ ಹೇಳ್ಬಿಡು ಕಂದ, ಆ ರಾಕ್ಷಸನ್ಗೂ ನಿಂಗೂ ಯಾವ ಸಂಬಂಧನೂ ಇಲ್ಲಮ್ಮ, ಇಲ್ಲ. ನಾನಮ್ಮನ್ನು ನೋಡ್ತಿರೋದು ಈಗಲೇ, ಈವಾಗಲೇ. ಕತ್ತಿಗಿಂತ ಲೇಖನಿ ಹರಿತ, ಚಾಕುಗಿಂತ ನಾಲ್ಗೆ ಹರಿತ. ಅಷ್ಟು ಜನಗಳ ಮುಂದೆ ನೀನಾಡಿದ ಒಂದೊಂದು ಮಾತಿಗಿಂತ ನೋವು ಮಾಡುತ್ತಾ ಈ ಚಾಕು ಏಟು. ಅರುಣ, ನಿನ್ಗೇನಾಗಿದೆ? ಆಗಿರೋದ್ನೆಲ್ಲ ಮರ್ತು ಪರಿಚಯನ ಇಲ್ದಿರೋ ಹಾಗೆ ಆಡ್ತಿದೆಯಲ್ಲ, ಯಾತಕ್ಕೋಸ್ಕರ? ನೀ ನನ್ನ ಮದುವೆ ಆಗದೆ ಹೋದ್ರೆ ಪ್ರಾಣನೇ ಕಳ್ಕೊತೀನಿ ಅಂತ ಹತ್ತು ಕರೆದು ರಂಪ ಮಾಡಿದ್ಯಲ್ಲ, ಜ್ಞಾಪಕ ಅಲ್ಲ ನಿನ್ಗೆ? ಹೋಗ್ಲಿ ಬಿಡು. ಜಾನ್ವರಿ 14ನೇ ತಾರೀಕು ನಿನ್ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಮದ್ರಾಸ್ಗೆ ಹೋಗಿದ್ದೆ. ಆಗ ನನ್ನ ನಿನ್ ಜೊತೆ ಕರ್ಕೊಂಡು ಹೋಗಿದ್ದೆ, ಜ್ಞಾಪಕ ಇದೆಯಾ? ಹಾ, ಸೆಪ್ಟೆಂಬರ್ 16ನೇ ತಾರೀಕು ನೀವೆಲ್ಲರೂ ಕಾಶ್ಮೀರಕ್ಕೆ ಹೋಗಿದ್ರಿ. ಆಗ ನಿನ್ ಬಲವಂತಕ್ಕೆ ನಾನು ಅದೇ ಫ್ಲೈಟ್ ನಲ್ಲಿ ನಿನ್ ಹಿಂದ್ಗಡೆ ಸೀಟಲ್ಲಿ ಟ್ರಾವೆಲ್ ಮಾಡಿದೆ. ಅದವ್ರ ಜ್ಞಾಪಕ ಇದೆಯಾ? ಅರುಣ, ಕಾಶ್ಮೀರದಲ್ಲಿ ಒಂದಿನ ನಿಮ್ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ
ಬೋಟ್ ಹೌಸ್ ಅಲ್ಲಿ ನನ್ ಜೊತೆ ಅರುಣ, ಇದಕ್ಕೆಲ್ಲ ಪಶ್ಚಾತ್ತಾಪ ಪಡೋ ಕಾಲ ಬಂದೇ ಬರುತ್ತೆ. ನೀನ್ ಮಾಡಿರೋ ತಪ್ಪನ್ನ ನೀನೇ ತಿದ್ಕೊಂಡು ನನ್ ಗಂಡ ಅಂತ ಒಪ್ಕೊಳ್ಳೋವರೆಗೂ ನಾನ್ ತಾಳ್ಮೆಯಿಂದ ಕಾಯ್ತೀನಿ. ಟೇಕ್ ರೆಸ್ಟ್. ಗುಡ್ ನೈಟ್. ಅರುಣ, ಹೋಗೋದು ಹೋಗ್ತಾ ಇದ್ದೀರಾ? ಮಂಗಳಾರತಿ ತಗೊಂಡು ಹೋಗಿ. ಅಷ್ಟು ಜನದ ಮುಂದೆ ಮಾಡಿದ ಮಂಗಳಾರತಿ ಸಾಲ್ದೇನೋ? ಅದು ನೀ ತಪ್ಪು ಮಾಡಿದ್ದಕ್ಕೆ ಮುಖಕ್ ಮಾಡಿದ ಮಂಗಳಾರತಿ. ಇದು ದೇವ್ರಿಗೆ ಮಾಡಿರೋ ಮಂಗಳಾರತಿ. ನೀವು ತಗೊಳ್ಳಿ ಅತ್ತೆ. ನಿನ್ ಮೂತಿಗೆ ಮಂಗಳಾರತಿ ಬೇರೆ ಕೇಡು. ನೀವು ತಗೊಳ್ರಪ್ಪ. ಬಿಡಿ, ನಾನೇ ತಗೋತೀನಿ. ಹಾಗೂ ಒಳ್ಳೇದಲ್ಲ, ನನಗೆ ಆಗ್ಲಿ. ಅರುಣ, ನಡಿಯ ಹೋಗೋಣ. ದಯಮಾಡಿಸಿ ಕೊಡೋ ಮಂಗಳಾರತಿನ ಬೇಡ ಅಂತ ತಿರಸ್ಕಾರ ಮಾಡಿದ್ರೆ ಹೋಗೋ ಕೆಲ್ಸ ಆಗತ್ತಾ? ಈ ಲೋಫರ್ಸ್ ನ ಕರ್ಕೊಂಡ್ ಬಂದಿಟ್ಟಿರೋದು ನೀನ್ ತಾನೆ? ಈ ಮನೆಗ್ ಬೇರೆ ಯಾರು ಲೋಫರ್ಸ್ ಬರ್ಕೊಡ್ದು ಅಂತಾನೆ ಅವರಿಬ್ಬರನ್ನ ಇಲ್ಲಿ ಕಾವಲ್ಗಿಟ್ಟಿರೋದು. ಕಾವಲ್ ಕಾಯೋದ್ ಬಿಟ್ಟು ನಮ್ಗೆ ಯಾಕೆ ಅಡ್ಡ ನಿಂತಿದ್ದಾರೆ? ಆನ್ಸರ್ ಇಸ್ ವೆರಿ ಸಿಂಪಲ್. ನಾನ್ ನಿನ್ ಗಂಡ ಅಂದ್ಮೇಲೆ ನಿನ್ ಗೌರವ, ಘನತೆ, ಈ ಮನೆ ಮಾನ, ಮರ್ಯಾದೆ ಎಲ್ಲ ನೋಡ್ಕೊಳ್ಳೋ ಹೊಣೆ ಇದೆಯಲ್ಲ. ನಾನ್ ಬದುಕಿರೋವಾಗ್ಲೇ ಎರಡನೇ ಮದುವೆ ಮಾಡ್ಕೊಳಕ್ ಸಿದ್ಧವಾಗಿದ್ದ ನೀನು ನಾನೊಂದು ಕ್ಷಣ ಕಣ್ಮರಿ ಆದ್ರೆ ನನ್ನ ಕೈ ಕೊಟ್ಟು ಓಡೋಗ್ದೇ ಇರ್ತೀಯಾ? ಅದಕ್ಕೋಸ್ಕರನೇ ಅವರಿಬ್ಬರು ನಿಲ್ಲಿಟ್ಟಿರೋದು. ಏನಲ್ಲೇ ನಮ್ಮನೇಲೆ ನಮ್ಮನ್ ಸರಿ ಹಾಕ್ಬೇಕು ಅಂತಿದ್ಯಾ? ಇಲ್ಲ ಅತ್ತೆ. ಯಾರೋ ನಿಮ್ ಅತ್ತೆ? ಅರುಣ ನಿಮ್ ಮಗಳು ತಾನೆ? ನಾನು ಅವ್ರ ಗಂಡ ಆದ್ಮೇಲೆ ನಾನ್ ನಿಮ್ ಗಳಿಯ ತಾನೆ? ನಾನ್ ನಿಮ್ ಅಳಿಯ ಆದ್ಮೇಲೆ ನೀವು ನನಗೆ ಅತ್ತೆ ತಾನೆ? ನಿನ್ ಜೊತೆ ಮಾತಾಡೋರ್ಗೆ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲದಮ್ಮ ಮಗಳೇ. ಇವತ್ತಿಂದ ಈ ಬಂಗ್ಲೆಗೆ ರಾಮ್ ಸಿಂಗ್ಗೆ ಡ್ರೈವರ್, ಬಾಬುನೇ ಅಡಿಗೆ. ಹಾಗಾದ್ರೆ ನಾವು ಕೇರ ಫುಟ್ಪಾತ್. ಈ ಯಜಮಾನ ಕೊಟ್ಟ ಮಂಗಳಾರತಿನೇ ಬೇಡ ಅಂತ ಹೇಳೋರ್ಗೆ ಈ ಮನೇಲಿ ಜಾಗ ಇಲ್ಲ. ಗೆಟ್ ಔಟ್. ಏನ್ರಮ್ಮ, ಅವ್ರು ನಮ್ಮನ್ನು ಹೋಗಂತಿದ್ರು, ನೀವು ಸುಮ್ಮನೆ ಇದ್ದೀರಲ್ಲ. ನಮ್ ಪ್ರಾಣನೇ ಈ ಕೊಲೆಗಾರನ್ ಕೆಲ್ಸಕ್ಕೆ ಹಾಕೊಂಡಿರೋವಾಗ ನಾವೇನಪ್ಪ ಮಾಡೋದು? ಕರೆಕ್ಟ್, ಕರೆಕ್ಟ್, ವೆರಿ ವೆರಿ ಕರೆಕ್ಟ್. ಮಹಾದೇವತೆಗಳೇ ಮಣ್ಮುಗ್ತಿರ್ಬೇಕಾದ್ರೆ ತಬ್ಲಿ ದೇವರು ತಂಬಿಟ್ ಕೇಳ್ತಂತೆ. ರಾಮ್ ಸಿಂಗ್, ಬಾಬು, ನಿಮ್ಮನ್ನ ನಾನು ಆ ರೀತಿ ಕಳಿಸೋದಿಲ್ಲ. ನೀವೇ ಒಳಗಡೆ ಹೋಗಿ ರೆಸ್ಟ್ ತಗೊಳ್ಳಿ. ಹೋಗಿ. ವಿಶ್ವ ಸ್ಪೀಕಿಂಗ್. ವಿಶ್ವ, ನೀನ್ ಹೇಗಾದ್ರೂ ಮಾಡಿ ನಮ್ಮನ್ನ ಈ ಕೇಳಿದ ತಪ್ಸು. ತಾನಿರೋದಲ್ದೆ ಇನ್ನಿಬ್ರು ದಾಂಡಿಗೆಲ್ಲ ಬೇರೆ ಕಾವಲಿಟ್ಟಿದ್ದಾನೆ. ಹೊರಗ್ ಕೂಡ ಹೋಗೋಕ್ಕಾಗಲ್ಲ. ಅದ್ ಸರಿ ಅರುಣ, ಯಾರು ಇಲ್ಲ ಅಂತ ಅವನಿರೋದೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರೆ? ಬೀಗದ ಕೈ ಎಲ್ಲ ನಮ್ಮ ಹತ್ರನೇ ಇರುತ್ತೆ. ಅವನ್ ಏನ್ ಮಾಡಿದ್ರು ಓಪನ್ ಮಾಡೋಕ್ಕಾಗಲ್ಲ. ವೆರಿ ಗುಡ್. ಇವತ್ತೇ ನಮ್ ಜನಗಳು ಕಳಿಸ್ತೀನಿ. ಆ ಕಾವಲ್ಗಾರ್ ಕಾಲ್ ಮುರಿದು ನಿನ್ ಕರ್ಕೊಂಡು ಬರ್ತಾರೆ. ಎಷ್ಟೊತ್ತಿಗೆ? ನೈಟ್ 9:30.